ದುಷ್ಟ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಹೊಡ್ಕೊಂತ ಇದ್ದಾರೆ. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನದ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ರೈತರು 500ಕ್ಕೂ ಎಷ್ಟು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೋಗಸ್ ಹೋರಾಟ ಅಲ್ಲ, ಇದು ಸತ್ವ ಇರುವಂತದ್ದು, ಜೀವ ಇರುವಂತ ಹೋರಾಟ. ಕಾಂಗ್ರೆಸ್ಸಿನ ಮಂತ್ರಿಗಳು, ಮಾಜಿ ಮಂತ್ರಿಗಳು ಅದರಲ್ಲಿ ಏನೇನಿದ್ದಾರೆ ಗೊತ್ತಾ? ಕೊಟ್ಟಿದ್ದಾರೆ ಒಂದು 60-70 ಪೇಜ್ ಓದಿ. ಈ ಭೂಮಿ ಮುಟ್ಬಾರ್ದು, ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಕುಡಿಗಳಿದ್ದಾರೆ, ಹಸುಗಳಿದ್ದಾರೆ, ಇದನ್ನ ಮುಟ್ಟಿದ್ರೆ ನಿಮ್ ಸರ್ಕಾರ ಸರ್ವನಾಶ ಆಗುತ್ತದೆ. ಇದು ಮುಟ್ಟಿದ್ರೆ ನೀವು ರೈತರಿಗೆ ದ್ರೋಹ ಮಾಡ್ತೀರಿ ಅಂತ ಇದೇ DK ಶಿವಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಈಗ ಯಾರಪ್ಪ ಪ್ರಾಯಶ್ಚಿತ್ತ ಮಾಡಬೇಕು? ನೀವು ಹೇಳೋರು ಇಲ್ಲಿ ಬರೋಣ ಬಿಡದೆ ಮಾಡಬಾರ್ದು ಅಂತ ಹೇಳೋರು ನೀವೇ ತಾನೆ. ಈಗ ಯಾವ ಮುಖ ಇಟ್ಕೊಂಡು ಇದು ಯೋಜನೆಯನ್ನ ಮಾಡ್ತಾ ಇದ್ದೀವಿ? ಉತ್ತರ ಕೊಡಿ. ನೀವು ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಅಲ್ಲ, ಉತ್ತರ ಕೊಡಿ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನು ಬಹಿರಂಗ ಮಾಡ್ತೇವೆ. ನಿಮ್ಮ ಯೋಗ್ಯತೆಯನ್ನ ಜನಗಳ ಮುಂದೆ ಹೇಳೋದೇನು? ನೀವು ಒಳ್ಳೆ ಹೊಡೆಯಕ್ಕೆ ಬಂದಿರುವಂತದ್ದು. ಬಂದಿದ್ದೀರ ಒಳ್ಳೆ ಹೊಡೆಯಕ್ಕೆ ಬಂದಿರೋದು. ನೀವು 35,000 ಕೋಟಿ ಹಣ ಸಿಗ್ತದೆ. 2,700 ಎಕರೆ ಸರ್ಕಾರಿ ಜಮೀನಿತ್ತು. ಇಲ್ಲ ಇವತ್ತು 700 ಎಕರೆ, ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ. ಯಾರು ಎಲ್ಲ ಹೆಸರು ಖಾತೆ ಮಾಡಿ ಹೋಗ್ತಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗೆ ದುಡ್ಡು ಕೊಡು, ನಿಮ್ಗೆ ದುಡ್ಡು ಕೊಡು ಅಂತ, ನನಗೆ ದುಡ್ಡು ಕೊಡು ಅಂತ. ರೈತರೆಲ್ಲ ಇಲ್ಲಿ ರೈತರೆಲ್ಲ ಕೇಳ್ತಾ ಇರೋದು, ಯಾರು ಈ ಅಕ್ರಮ ಭೂಮಿಗಳೆಲ್ಲ ತೆಗೆದುಕೊಂಡಿದ್ದಾರೆ ಅವರು ಕೇಳ್ತಾ ಇರೋದು, ರೈತರೆಲ್ಲ ಕೇಳ್ತಾ ಇರೋದು. ರೈತರು ತಮ್ಮ ಭೂಮಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೆ. ನೀವು ಅದನ್ನ ಬೋಗಸ್ ಅಂತ ಹೇಳ್ತೀರಾ? ಕಾಂಗ್ರೆಸ್ ಮನೆಯ ಕೆಲಸಕ್ಕೆ ಇವತ್ತು ಬಿಜೆಪಿ ಮತ್ತು JDS ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಯಶಸ್ವಿ ಆಗಬೇಕು. ಈ ಸರ್ಕಾರಕ್ಕೆ ಕೊನೆ ಮಾಡಬೇಕು. ನಡೆದೋಗಿದ್ದಾರೆ. ಅವ್ರಿಗೆ ಭಯ ಇಲ್ಲ ಅಂದಿದ್ರೆ ಯಾಕಪ್ಪ ಅದಕ್ಕೆಲ್ಲ ಎಷ್ಟು ಗೊತ್ತಾಗುತ್ತೆ? ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ 4 ಕೋಟಿ ಈ ಅಡ್ವರ್ಟೈಸ್ಮೆಂಟ್ಗೆ ಭಯ ಬಿದ್ದಿದ್ದಾರಲ್ಲ. ಹೋಸ್ಟೆಲ್ ಹಾಕಿಸಿದ್ರೆ ದಾರಿ ಇಟ್ಕೊಂಡು ಭಯ ಬಿದ್ದಿದ್ದಾರಲ್ಲ. ಭಯ ಅಲ್ಲ. ಈ ಯಾತ್ರೆ ಮುಗಿಯೋದ್ರೊಳಗಡೆ ವಿಧಾನಸಭೆ ಅಧಿವೇಶನ ಆಗೋದು ಯಾವುದೇ ಕಾರಣಕ್ಕೂ ಈ ಬಿಡದಿ ಮತ್ತೆ ರೈತರ ಸೊತ್ತಾಗಬೇಕು. ಕುಮಾರಣ್ಣ ಸತ್ಕೋಸ್ಕರ, ಸತ್ಕೋಸ್ಕರ ನನ್ನ ಸತ್ಕೋಸ್ಕರ ನಾವು ಹೊಂದಿಲ್ಲ. ಇಲ್ಲಿ ರೈತರ ಜಮೀನು ರೈತರಿಗೆ ಉಳಿಬೇಕು. ನಾನು DK ಶಿವಕುಮಾರ್ ಹೇಳ್ತೀನಿ, ಅಪ್ಪ ನೀನು ಎಷ್ಟು ದಿನ? 1.5 ವರ್ಷ ಅಷ್ಟೇ. 1.5 ವರ್ಷ, 1.5 ವರ್ಷ. ಅದರಲ್ಲಿ 6 ತಿಂಗಳು ನೀನು 1 ವರ್ಷ ಎಲೆಕ್ಷನ್ ಹೋದ್ರೆ ನೀನು ಅಡ್ಮಿನಿಸ್ಟ್ರೇಷನ್ ಯಾವಾಗ ಮಾಡ್ತೀಯ? ಟೆಂಡರ್ ಯಾವಾಗ ಕರಿತೀಯ? ರೋಡ್ಗಳು ಯಾವಾಗ ಬರ್ತದೆ? ಸ್ಯಾನಿಟರಿ ಇದೆಲ್ಲ ಬರುತ್ತೆ 15-20 ವರ್ಷ ಬೇಕು. ಯಾರು ಕೊಟ್ಟಿದಾರಲ್ಲ ಇವರು ರೈತರ ಜಮೀನುಗಳಿಗೆ, ಅವ್ರೇನ ಸೈಟ್ಗಳು ತಗೋಬೇಕಾದ್ರೆ 15 ವರ್ಷ ಬೇಕು. ಅವ್ರು ಸೈಟ್ಗಳು ತಗೊಳಕ್ಕೆ ಇವತ್ತು ಏಕಾಏಕಿ ಅನೌನ್ಸ್ ಮಾಡ್ತಿದ್ದಾರೆ ಎಲ್ಲರಿಗೂ 50-50 ಅಂತೆ. ಯಾಕೆ? ನಮ್ಮ ಹೋರಾಟದ ಫಲ ತಾನೇ ನೀವು 50-50 ಬಂದಿರೋದು. ಅದು ಮುಂಚೆ ಬಂದಿದ್ರ 40-60 ಅಂತ ಇದ್ರೆ 50-50. 2 ಕೋಟಿ ಇದ್ದು 3 ಕೋಟಿ, 3 ಕೋಟಿ ಇದ್ದು 4 ಕೋಟಿ. ಯಾರ ಹೋರಾಟದಿಂದ? ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ, ಕುಮಾರಸ್ವಾಮಿ
ಇವತ್ತು ಈ ಸರ್ಕಾರ ಬಗ್ಗುತ್ತಾ ಇರೋದು ಕಾಣ್ತಾ ಇದೆ, ಬಗ್ಗುತ್ತಾ ಇದೆ. ಇನ್ನಷ್ಟು ಬಗ್ಗಿಸ್ಬೇಕು ಇವ್ರನ್ನ. ಮನೆ ಓಡಿಸೋವರೆಗೂ ಈ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ, ಮನೆ ಕಳಿಸೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆಯಲ್ಲಿ ನಾನು ಸುರೇಶ್ ಬಾಬು ಅವರು ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೀವಿ. ನಾವು ಒಳಗಡೆ ಹೋರಾಟ ಮಾಡುವಾಗ ನೀವು ಹೊರಗಡೆ ಹೋರಾಟ ಮಾಡಬೇಕಾವತ್ತು. ಅಧಿವೇಶನ ನಡೆಯುತ್ತೆ ಬಿಡಲ್ಲ, ಅಧಿವೇಶನ ನಡೆಯುತ್ತೆ ಬಿಡಲ್ಲ. ಇದು ತೀರ್ಮಾನ ಆಗಲೇಬೇಕು. ಬಿಡಿ ಯಾರು ರೈತರಿಂದ ಡಿ.ಕೆ. ಶಿವಕುಮಾರ್ ಅಂತ ತೀರ್ಮಾನ ಆಗಬೇಕು. ನಮ್ಮದು ಅಂದ್ರೆ ನಮ್ಮ ಹೋರಾಟ ನಾವು ಮಾಡಲೇಬೇಕು, ಉಳಿಸ್ತೀವಿ. ಈಗಾಗಲೇ ನಾವು ಕುಮಾರಣ್ಣ ಅವ್ರನ್ನ ಡಿಕ್ಲೇರ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದ್ರೆ ಈ ಪ್ರಾಜೆಕ್ಟ್ ಒಂದು ಇದನ್ನು ನಾನು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಪಾಪದ ಕೂಸತ್ತೆ, ಪಾಪದ ಕೂಸು ಯಾವ ಮುಖ ಇಟ್ಕೊಂಡು ಅದರ ಪಾಪ ಕೂಸನೇ ಬಯಸ್ಕೊಂಡಿದ್ಯಾ? ಬಿಟ್ಟು ಬಿಟ್ಬಿಡು. ಇದೇ ಸಪ್ತೇಶ್ವರ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನೀವು ರೈತರಲ್ಲಿ ಕುಮಾರಣ್ಣ ಅಂತ ಹೇಳಿದಾಗ ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ರೈತರಿಗೆ ಯಾವತ್ತು ನಾನು ದ್ರೋಹ ಮಾಡಿಲ್ಲ, ಬಿಡುಗಡೆ ಪ್ರಾಜೆಕ್ಟ್ ನಾನು ಮಾಡಲ್ಲ. ಅದನ್ನು ತರಿಸಿದ್ದೀನಿ ನಾನು ರೆಕಾರ್ಡ್ ಅಂತ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದು ಕಾನೂನು. ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಕಾನೂನು. ಕಾನೂನು ರೀತಿಯಾಗಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮಾಡ್ತಿದ್ದದು ನಮ್ಮ ಸರ್ಕಾರ ಇದ್ದಾಗ, ಜೆಡಿಎಸ್ ಸರ್ಕಾರ ಇದ್ದಾಗ ಇದರ 4-1 ನೋಟಿಫಿಕೇಶನ್ ಆಗಿದೆಯಾ? ಇಲ್ಲ. 5-1 ಆಗಿದೆಯಾ? ಇಲ್ಲ. 6-1 ಆಗಿದೆಯಾ? ಇಲ್ಲ. ಅವಾರ್ಡ್ ಆಗಿದೆಯಾ? ಇಲ್ಲ. ಮಾಡಿದವರೆಲ್ಲ ಕಳ್ಳರು ನೀವು, ಮಾಡಿದವರು ನೀವು. ಅದೇನೋ ಮೋಸ ತಿಳ್ಬಿಟ್ಟು ಮೇಕೆ ಮೂರ್ತಿ ಬರ್ತಾರಲ್ಲ, ಹಂಗೆ ನಮ್ಮ ಮೂರ್ತಿ ಬರ್ತಾರೆ. ಹಂಗೆಲ್ಲ ಆಗಲ್ಲ. ಜನ ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಳ್ಸಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ರೈತರು ಏನ್ ಬಂದಿದ್ದೀರಾ, ಈಗ ಯಶಸ್ವಿ ಮಾಡಬೇಕು. ಯಶಸ್ವಿ ಮಾಡಿ ಸರ್ಕಾರಕ್ಕೆ ಚೆಡಿಯೇಟನ್ನು ಕೊಡಬೇಕು, ಸರ್ಕಾರಕ್ಕೆ ಚೆಡಿಯೇಟನ್ನು ಕೊಡಬೇಕು. ಆ ರೀತಿಯಂತ ಕೆಲಸವನ್ನ ನೀವೆಲ್ಲ ಮಾಡಿ ನಮ್ಮ ಪೂರ್ತಿ ಸಹಕಾರ ನಿಮಗೆ ಇದೆ. ರಾಮನಗರದ ಪ್ರತಿಯೊಂದು ಸಂಭ್ರಮಗಳನ್ನು ಪರಿಶುದ್ಧವಾದ ಚಿನ್ನಾಭರಣಗಳಿಂದ ಅಲಂಕರಿಸಿದ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ತಮ್ಮ ಮೆಚ್ಚಿನ ಗ್ರಾಹಕರಿಗೆ ನೀಡುತ್ತಿದೆ ಆಕರ್ಷಕ ಆಫರ್ಗಳನ್ನು. ನೀವು ಖರೀದಿಸುವ ಚಿನ್ನಾಭರಣಗಳಿಗೆ 0% ವೇಸ್ಟೇಜ್. ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣಗಳು ಕೇವಲ 8% ಮೇಕಿಂಗ್ ಚಾರ್ಜ್ ನಲ್ಲಿ. ಅಲ್ಲದೆ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿ ಡಿಸ್ಕೌಂಟ್. ಈ ಆಫರ್ ಆಗಸ್ಟ್ 14ರಿಂದ 17ರವರೆಗೆ ಮಾತ್ರ. ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎಂ ರೋಡ್, ರಾಮನಗರ.